ಸಿದ್ದರಾಮಯ್ಯರ ಮೂಡ ಹಗರಣ ಲೋಕಸಭೆಯಲ್ಲಿ ಪ್ರತಿಧ್ವನಿಸಿದೆ. ವಾಲ್ಮೀಕಿ ಹಗರಣದ ಬಗ್ಗೆ ಕೂಡ ಬಿಜೆಪಿ ಸಂಸದರು ದನಿ ಎತ್ತಿದ್ದಾರೆ. ಮತ್ತೊಂದು ಕಡೆ ರಾಮನಗರ ಜಿಲ್ಲೆಯ ಹೆಸರು ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿದೆ. ಇದೆಲ್ಲವೂ ಕೂಡ ಬಹಳಷ್ಟು ಸುದ್ದಿಗಳಿದೆ, ಅದೆಲ್ಲವೂ ಕೂಡ ಹೇಳ್ತೀನಿ ಪ್ರೈಮ್ ಟೈಮ್ ನ್ಯೂಸ್ನಲ್ಲಿ. ಅದಕ್ಕಿಂತ ಮುಂಚಿತವಾಗಿ ಹೆಡ್ಲೈನ್ಸ್. ರಾಮನಗರ ಇನ್ನು ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಮರುನಾಮಕರಣಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ. 2028ರೊಳಗೆ ಮತ್ತೆ ರಾಮನಗರವೆಂದು ಬರುತ್ತೆ ಎಂದು ಹೇಳಿದ ಎಚ್ ಡಿ ಕುಮಾರಸ್ವಾಮಿ. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ, ಪ್ರತಿ ಪುಟಗಳು ಪಾರದರ್ಶಕ ಮತ್ತು ಪ್ರಾಮಾಣಿಕ. ಮೂಡ ಹಗರಣ ಆರೋಪದ ಬಗ್ಗೆ ಬಿಜೆಪಿಗೆ ಸಿಎಂ ಪ್ರತ್ಯುತ್ತರ. ಲೋಕಸಭೆಯಲ್ಲಿ ಪ್ರತಿಧ್ವನಿಸಿದ ಮೂಡ ಹಾಗೂ ವಾಲ್ಮೀಕಿ ಹಗರಣಗಳು. ಸಿದ್ದು ಸರ್ಕಾರದ ವಿರುದ್ಧ ಕೇಂದ್ರ ಸಚಿವರ ಘೋಷಣೆ. ಸಂಸತ್ ಹೊರಗಡೆ ಬಿಜೆಪಿ ಸಂಸದರ ಪ್ರೊಟೆಸ್ಟ್. ಅಮೆರಿಕದ ಅಧ್ಯಕ್ಷ ಚುನಾವಣೆ, ಕಮಲಾ ಹ್ಯಾರಿಸ್ಗೆ ನಮ್ಮ ಸಂಪೂರ್ಣ ಬೆಂಬಲ. ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಬೆಂಬಲ ಘೋಷಣೆ. ಮಹಿಳಾ ಏಷ್ಯಾ ಕಪ್ T20 ಕ್ರಿಕೆಟ್ ಟೂರ್ನಿ ಬಾಂಗ್ಲಾ ಮಣಿಸಿ ಫೈನಲ್ ಪ್ರವೇಶಿಸಿದ ಭಾರತ. ವಿಕೆಟ್ ನಷ್ಟವಿಲ್ಲದೆ ಗೆದ್ದು ಬೀಗಿದ ಭಾರತೀಯ ವನಿತೆಯರು. ಅಂತೂ ಇಂತೂ DK ಶಿವಕುಮಾರ್ ಹೇಳಿದ್ದನ್ನ ಮಾಡಿದ್ದಾರೆ. ಅದು ಒಳ್ಳೆಯದೋ ಕೆಟ್ಟದೋ ಸೆಕೆಂಡ್ರಿ. ಆದರೆ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಮಾಡ್ತೇವೆ ಅಂತ ಹೇಳಿದ್ರು. ಅದನ್ನು ಈಗ ಸಚಿವ ಸಂಪುಟದಲ್ಲಿ ಸಭೆಯಲ್ಲಿ ತೀರ್ಮಾನಕ್ಕೆ ಬರಲಾಗಿದೆ. ಹೌದು, ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಹೆಸರು ಬದಲಾಯಿಸಲು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ. ಸಚಿವ ಸಂಪುಟ ಸಭೆ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಕಾನೂನು ಸಚಿವ ಎಚ್ ಕೆ ಪಾಟೀಲ್, ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಹೆಸರು ಬದಲಾಯಿಸಲು ತೀರ್ಮಾನ ಮಾಡಲಾಗಿದೆ. ಹೆಸರು ಮಾತ್ರ ಬದಲಾಗುತ್ತಿದ್ದು ಆಡಳಿತಾತ್ಮಕವಾಗಿ ಯಾವುದೇ ಬದಲಾವಣೆ ಮಾಡೋದಿಲ್ಲ. ರಾಮನಗರ ಬೆಂಗಳೂರಿನ ಭಾಗವಾಗಿದೆ. ಬ್ರ್ಯಾಂಡ್ ಬೆಂಗಳೂರು ಅಡಿ ಬರಬೇಕು ಎಂದು ಹಲವರ ಇಚ್ಛೆ ಇದೆ. ಜನರ ಬೇಡಿಕೆ ಅಪೇಕ್ಷೆಯ ಅನುಸಾರವಾಗಿ ಈ ತೀರ್ಮಾನ ಮಾಡಲಾಗಿದೆ ಅಂತ ಎಚ್ ಕೆ ಪಾಟೀಲ್ ತಿಳಿಸಿದರು. ಇದು ಚುನಾವಣೆ ದೃಷ್ಟಿಯಿಂದ ಮಾಡಿರೋದಲ್ಲ, ಜನರ ಬೇಡಿಕೆ ಹಿನ್ನೆಲೆಯಲ್ಲಿ ಮಾಡಿದ್ದು ಅಂತ ಸಚಿವ ಎಚ್ ಕೆ ಪಾಟೀಲ್ ಸಮರ್ಥನೆ ಮಾಡಿಕೊಂಡರು. ರಾಮನಗರ ಜಿಲ್ಲೆ ಹೆಸರು ಬದಲಾವಣೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರೋಧ ಇತ್ತು. ಅಲ್ಲದೆ ಬಿಜೆಪಿ ನಾಯಕರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಆದರೆ ಸಂಪುಟದಲ್ಲಿ ಇದನ್ನು ಇಟ್ಟು ಒಪ್ಪಿಗೆ ಪಡೆದುಕೊಳ್ಳುವಲ್ಲಿ DCM DK ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ. ಇನ್ನು ರಾಮನ ಹೆಸರನ್ನ ತೆಗೆಯಲು ಸಾಧ್ಯವಿಲ್ಲ. 2028ಕ್ಕೆ ಮತ್ತೆ ಆ ಹೆಸರನ್ನ ಇಡ್ತೇನೆ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಹೌದು, ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆ ಬೆನ್ನಲ್ಲೇ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರಾಮನ ಹೆಸರಂತೂ ತೆಗೆದು ಹಾಕೋದಕ್ಕೆ ಸಾಧ್ಯ ಇಲ್ಲ. 2028ರೊಳಗೆ ಮತ್ತೆ ರಾಮನಗರ ಅಂತ ಬರುತ್ತದೆ ಎಂದಿದ್ದಾರೆ. ಸ್ವಲ್ಪ ದಿನ ಅವರು ಖುಷಿಯಾಗಿರಲಿ. ರಾಜಕೀಯ ಪತನ ಆರಂಭವಾಗಿದೆ. ಜಿಲ್ಲೆಯ ಹೆಸರು ಬದಲಿಸಲು ಅರ್ಜಿ ಕೊಟ್ಟವರು ಯಾರು? ಹೆಸರು ಬದಲಿಸುವುದರಿಂದ ಏನು ಸಿಗುತ್ತೆ ಅಂತ ವಾಗ್ದಾಳಿ ಮಾಡಿದ್ರು. ರಾಮನಗರ ಇತಿಹಾಸ ಅವರಿಗೆ ಗೊತ್ತಿದೆಯಾ? ರಾಮನಗರ ಈಗಾಗಲೇ ಅಭಿವೃದ್ಧಿ ಆಗಿದೆ. ಹೆಸರು ಬದಲಿಸಿ ಭೂಮಿ ಬೆಲೆ ಏರಿಸಬೇಕಾ? ಕಾನೂನು ಸುವ್ಯವಸ್ಥೆ ಹೇಗಿದೆ ನೋಡಬೇಕು. ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಸರಿಯಾಗಿದೆಯಾ? ಏನು ಅಭಿವೃದ್ಧಿ ಮಾಡಿದರೆ ಏನು ಪ್ರಯೋಜನ ಅಂತ ಕುಮಾರಸ್ವಾಮಿ ಕಿಡಿಕಾರಿದ್ರು. ರಾಮನಗರ ಹೆಸರು ಬದಲಾವಣೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಸಿಗರು ಖುಷಿಯಾಗಿದ್ದಾರೆ. JDS BJPಗರು ಕಾಂಗ್ರೆಸ್ ವಿರುದ್ಧ, ಈ ನಿರ್ಧಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನಿಮ್ಮ ಒಪಿನಿಯನ್ ಏನು? ಕಾಮೆಂಟ್ ಮಾಡಿ. ರಾಮನಗರ ಸರಿನಾ, ಬೆಂಗಳೂರು ದಕ್ಷಿಣ ಸರಿನಾ ಅಂತ ಕಾಮೆಂಟ್ ಮಾಡಿ. ಇನ್ನು ಮುಂದಿನ ಸುದ್ದಿ, ಮೈಸೂರಿನ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ದೊಡ್ಡ ಮಟ್ಟದ ಒಂದು ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಸಂಬಂಧಪಟ್ಟಂಗೆ ಸುದೀರ್ಘವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಸುದ್ದಿಗೋಷ್ಠಿ ನಡೆಸಿರೋ ಸಿಎಂ ಸಿದ್ದರಾಮಯ್ಯ ಅವರು, ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕವಾಗಿದೆ. ಪ್ರತಿ ಪುಟಗಳು ಪಾರದರ್ಶಕ ಮತ್ತು ಪ್ರಾಮಾಣಿಕವಾಗಿದೆ ಅಂತ ಹೇಳಿದ್ದಾರೆ. ಬಿಜೆಪಿ ಆರೋಪಿಗಳಿಗೆ ದಾಖಲೆ ಸಹಿತವಾಗಿ ಸಿಎಂ ತಿರುಗೇಟು ನೀಡಿದರು. ಅಧಿವೇಶನದಲ್ಲಿ ರಾಜ್ಯದ ಜನರ ಸಮಸ್ಯೆಗಳ ಬಗ್ಗೆ ಆಡಳಿತದ ಪಕ್ಷದ ಸದಸ್ಯರು ಬೆಳಕು ಚೆಲ್ಲಿ ಚರ್ಚಿಸಿದರು. ಆದರೆ ವಿರೋಧ ಪಕ್ಷದವರು ನೆಪಕ್ಕೂ ರಾಜ್ಯದ ಜನರ ಸಂಕಷ್ಟಗಳ ಬಗ್ಗೆ ಚಕಾರವನ್ನೇ ಎತ್ತಲಿಲ್ಲ. ನನ್ನ ರಾಜಕೀಯ ಜೀವನದಲ್ಲಿ ಸಣ್ಣದೊಂದು ಕಪ್ಪು ಚುಕ್ಕೆ ಇಲ್ಲದಂತೆ ರಾಜಕೀಯದ ಪಾವಿತ್ರ್ಯತೆ ಕಾಪಾಡಿಕೊಂಡಿದ್ದೇನೆ. ಆದರೆ ಇದೀಗ ಮೂಡ ವಿಚಾರವಾಗಿ ನನ್ನ ವಿರುದ್ಧ ಕುಟಿಲ ಸಾಹಸವನ್ನು ಬಿಜೆಪಿ ಮತ್ತು JDS ಅವರು ಮಾಡ್ತಾ ಇದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪ ಮಾಡಿದರು. 2 ವಾರವೂ ವಾಲ್ಮೀಕಿ ನಿಗಮದ ಒಂದೇ ವಿಚಾರ ಪ್ರಸ್ತಾಪ ಆಗಿದೆ. ರಾಜ್ಯದ ಜನರ ಸಮಸ್ಯೆಗಳ ಬಗ್ಗೆ ಚಕಾರವನ್ನು ಎತ್ತಲಿಲ್ಲ. ಆಡಳಿತ ಪಕ್ಷದ ಶಾಸಕರು ರಾಜ್ಯದ ಜನರ ಸಮಸ್ಯೆಗಳನ್ನು ಪ್ರಸ್ತಾಪಿಸಿದ್ರು, ಚರ್ಚೆ ನಡೆಸಿದ್ರು ಅಂತ ಹೇಳಿದರು. ಇದನ್ನೆಲ್ಲ ನೋಡಿದಾಗ ಮುಖ್ಯಮಂತ್ರಿಗಳ ವ್ಯಕ್ತಿತ್ವಕ್ಕೆ ಮಸಿ ಬಳಿಯಲು ಅಧಿವೇಶನವನ್ನು ದುರುಪಯೋಗ ಪಡಿಸಿಕೊಳ್ಳುವುದು ಬಿಟ್ಟರೆ
ಬೇರೆ ಜನಪರವಾದ ಉದ್ದೇಶ ವಿರೋಧ ಪಕ್ಷಗಳಿಗೆ ಇರಲಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಅಂತ ಸಿದ್ದರಾಮಯ್ಯ ಹೇಳಿದರು. ಇದೇ ವೇಳೆ ಮಾತನಾಡಿದ ಡಿಸಿಎಂ ಡಿ ಕೆ ಶಿವಕುಮಾರ್ ಪ್ರತಿಪಕ್ಷಗಳ ಒಂದೊಂದೇ ಹಗರಣವನ್ನು ಬಿಚ್ಚಿಡ್ತೇವೆ ಅಂತ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರಿಗೆ ಸವಾಲು ಹಾಕಿದ್ರು. ಬಟ್ ಅದೇನೋ ಗೊತ್ತಿಲ್ಲ, ಕಪ್ಪು ಚುಕ್ಕಿ ಇಲ್ದಾಗ ಸಿದ್ದರಾಮಯ್ಯ ಇವತ್ತಿನವ್ರಿಗೆ ಇರಬಹುದೇನೋ. ಬಟ್ ಮೂಡಾ ಹಗರಣದ ಈ ಒಂದು ಚರ್ಚೆ ಮತ್ತು ಆ 3 ಎಕರೆ 16 ಗುಂಟೆ ಜಮೀನಿಗೆ 62 ಕೋಟಿ ಮೌಲ್ಯವನ್ನು ಕಟ್ತಾ ಇರೋ ರೀತಿ ನೀತಿ ಚರ್ಚೆಗಳು ಜನಕ್ಕೆ ಒಂದು ರೀತಿ ಅಸಹ್ಯವನ್ನು ಹುಟ್ಟಿಸಿದೆ. ಒಂದು ಹಂತಕ್ಕೆ ಸಿದ್ದರಾಮಯ್ಯವ್ರಿಗೊಂದು ಕಾನೂನು, ಉಳಿದವ್ರಿಗೊಂದು ಕಾನೂನು. ಯಾಕಂದರೆ ರಾಜ್ಯ ಸರ್ಕಾರ ಹಲವು ದಶಕಗಳಿಂದ ಜನರ ಜಮೀನನ್ನು ಸರ್ಕಾರದ ಯೋಜನೆಗಳಿಗೆ ವಶಪಡಿಸ್ಕೊಂಡಿದೆ. ಆದರೆ ಅವ್ರಿಗೆಲ್ಲ 6 ಕಾಸ್ಕೋ 3 ಕಾಸ್ಕೋ, ಇನ್ನೂ ಕೆಲವ್ರಿಗೆ ಎಷ್ಟು ಬಂದಿಲ್ಲ, ಅವ್ರ ಅನುದಾನ ಸಿಕ್ಕಿಲ್ಲ, ಅವ್ರಿಗೆ ಪರಿಹಾರ ಸಿಕ್ಕಿಲ್ಲ. ಇಂಥ ಸನ್ನಿವೇಶದಲ್ಲಿ 3 ಎಕರೆ 16 ಗುಂಟೆ ಮತ್ತು ಅದು ಕನ್ವರ್ಷನ್ ಆದಾಗ, ಡೆವಲಪ್ಮೆಂಟ್ ಆದಾಗ ಸಿದ್ದರಾಮಯ್ಯವ್ರ ಪತ್ನಿ ಹೆಸರಲ್ಲೇ ಇರಲಿಲ್ಲ, ನಂತರ ಅದು ಖರೀದಿ ಆಗಿರೋದು, ಇವೆಲ್ಲವೂ ಕೂಡ ಆರೋಪಗಳಿದೆ. ಮತ್ತು ಇವ್ರು ಯಾವಾಗ ಅಧಿಕಾರಕ್ಕೆ ಬಂದಿದ್ದಾರೆ ಆ ಸಂದರ್ಭದಲ್ಲಿ ಅವ್ರಿಗೆ ಬೇಕಾದಂಗೆ ಬದಲಾವಣೆಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ಗಂಭೀರ ಆರೋಪ, ಆ ಬೆಳವಣಿಗೆಗಳಾಗಿದೆ. ಸೊ ಇದನ್ನು ತಪ್ಪಾಗಿದ್ರೆ ತಪ್ಪು ಅಂತ ಒಪ್ಕೊಳ್ಳಿ ಅನ್ನೋದು ಕೆಲವರು ಇದು. ಬಟ್ ಇಲ್ಲ, ನಾನು ತಪ್ಪೇ ಮಾಡಿಲ್ಲ ಅನ್ನೋ ದಾಟಿಲಿ ಮಾತಾಡ್ತಿದ್ದಾರೆ. ಓಕೆ, ನೀವು ಸಿದ್ದರಾಮಯ್ಯವರು ಮಾಡಿರೋದು ತಪ್ಪಲ್ಲ ಅನ್ನೋದಾದರೆ ಕಳೆದ 2-3 ದಶಕಗಳಿಂದ ಹಿಂದೆ ವಶಪಡಿಸಿಕೊಂಡಂಥ ಭೂಮಿಗೆ ಪ್ರಸ್ತುತ ಮಾರ್ಕೆಟ್ ದರವನ್ನು ಕೊಡುವುದಾದರೆ, ಆ ಥರ ಬದಲಿ ನಿವೇಶಗಳನ್ನ ಕೊಡೋದಾದರೆ ಯಾಕೆ ಮಾಡಬಾರ್ದು? ಎಲ್ರಿಗೂ ಎಲ್ಲ ಭಾಗ್ಯಗಳನ್ನ ಕೊಟ್ಟಿರೋ ಸಿದ್ದರಾಮಯ್ಯನವರು ಪರಿಹಾರ ಭಾಗ್ಯದಲ್ಲೂ ಕೂಡ ಒಂದು ಒಳ್ಳೆಯ ಮಾರ್ಕೆಟ್ ರೇಟನ್ನು ಎಲ್ರಿಗೂ ಕೊಟ್ಟರೆ ಸಿದ್ದರಾಮಯ್ಯನ ಮೆಚ್ಚಬಹುದೇನೋ ಅನ್ನೋದು ಒಂದಷ್ಟು ತಿಳಿದವರ ಮಾತು. ಗೊತ್ತಿಲ್ಲ ಏನಾಗುತ್ತೆ ಅಂತ. ಇನ್ನು ಲೋಕಸಭೆಯಲ್ಲೂ ಕೂಡ ಮೂಡಾ ಹಗರಣ ಪ್ರತಿಧ್ವನಿಸಿದೆ. ಸಿದ್ದರಾಮಯ್ಯ ಈ ಸಂಬಂಧಪಟ್ಟಂಗೆ ರಾಜೀನಾಮೆ ಕೊಡಬೇಕು, ಹಗರಣದಲ್ಲಿ ಭಾಗಿಯಾಗಿರೋ ಕಾರಣ ಅಂತ ಒತ್ತಾಯ ಮಾಡಿದ್ದಾರೆ ಬಿಜೆಪಿ ಸಂಸದರು. ಜೊತೆಗೆ ವಾಲ್ಮೀಕಿ ಹಗರಣದ ಸಂಬಂಧಪಟ್ಟಂತೆ ಕೂಡ ಇದು ದೆಹಲಿಯಲ್ಲಿ ದೊಡ್ಡ ಮಟ್ಟಕ್ಕೆ ದನಿಯನ್ನು ಬಿಜೆಪಿ ಸಂಸದರು ಎತ್ತಿದ್ದಾರೆ. ಸಂಸತ್ನಲ್ಲಿಯೂ ಮೂಡಾ ಹಾಗೂ ವಾಲ್ಮೀಕಿ ಅವ್ಯವಹಾರ ಪ್ರಕರಣ ಪ್ರತಿಧ್ವನಿಸಿದೆ. ವಾಲ್ಮೀಕಿ ಕಾರ್ಪೊರೇಷನ್ ಹಗರಣವನ್ನು ಪ್ರಸ್ತಾಪಿಸಲು ಬಿಜೆಪಿ ನಾಯಕ PC ಮೋಹನ್ ಪ್ರಯತ್ನ ಮಾಡಿದರು. ಆದರೆ ಸ್ಪೀಕರ್ ಮೋಹನ್ ಅವರಿಗೆ ವಿಷಯ ಪ್ರಸ್ತಾಪಿಸಲು ಅವಕಾಶ ನೀಡಲಿಲ್ಲ. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಮತ್ತು ಅನುರಾಗ್ ಠಾಕೂರ್ ಕರ್ನಾಟಕ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಗದ್ದಲ ಮುಂದುವರೆದ್ರಿಂದ ಸ್ಪೀಕರ್ ಕಲಾಪವನ್ನು ಮುಂದೂಡಿದ್ರು. ಕಲಾಪ ಪ್ರಾರಂಭವಾಗುವ ಮೊದಲು ಕರ್ನಾಟಕದ ಬಿಜೆಪಿ ಸಂಸದರು ಸಂಸತ್ತಿನ ಆವರಣದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು. ರಾಹುಲ್ ಗಾಂಧಿ ಅವರ ಗಮನವನ್ನು ಸೆಳೆಯೋ ಕೆಲಸ ಆಗ್ತಾ ಇದೆ. ಬಟ್ ಇದೇನಾದ್ರು ಸಂಸತ್ತಲ್ಲಿ ಪದೇ ಪದೇ ದೆಹಲಿ ನಾಯಕರು ಪ್ರಸ್ತಾಪ ಮಾಡಿದ್ರೆ ಸಿದ್ದರಾಮಯ್ಯ ಕುರ್ಚಿಗೂ ಕೂಡ ಕಂಟಕ ಬಂದರೂ ಬರಬಹುದು. ಯಾಕೆಂದರೆ ತುಂಬ ಗಂಭೀರವಾದಂಥ ಆರೋಪ, ಸಿದ್ದರಾಮಯ್ಯ ವಿರುದ್ಧ ಕೇಳಿಬರ್ತಿರ್ತಕ್ಕಂಥ ಆರೋಪ. ಸೊ ಇದು ವಾಲ್ಮೀಕಿ ಹಗರಣದಲ್ಲಿ ಈಗಾಗಲೇ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರ ವಿರುದ್ಧವೇ ಸ್ವತಃ ಈ ಮೂಡಾ ಹಗರಣ ಕೇಳಿ ಬರ್ತಿರುವ ಹಿನ್ನೆಲೆ ರಾಹುಲ್ ಗಾಂಧಿ ಯಾವ ನಿರ್ಧಾರಕ್ಕೆ ಬೇಕಾದ್ರೂ ಬರ್ಬೋದು. ಸೊ ದೆಹಲಿ ಮಟ್ಟದ ಈ ಪ್ರಸ್ತಾಪ ರಾಜ್ಯದಲ್ಲಿ ಏನೇ ಮಾತಾಡ್ಕೊಂಡು ಏನೋ ಸಾಧ್ಯ ಆಗ್ತಿರಲಿಲ್ಲ. ಬಟ್ ದೆಹಲಿಯಲ್ಲಿ ಇದು ಪ್ರಸ್ತಾಪ ಆದಾಗ ಸ್ವಲ್ಪ ಸಿದ್ದರಾಮಯ್ಯವ್ರಿಗೆ ಸಮಸ್ಯೆ ಆಗ್ಬೋದು ಅನ್ನೋದಿದೆ. ಗೊತ್ತಿಲ್ಲ ಅದು ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ. ಇನ್ನು ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ರಿಲೀಫ್ ಸಿಕ್ಕಿದೆ. ಹೌದು, ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧನದ ಭೀತಿಯಲ್ಲಿದ್ದ ಮಾಜಿ ಸಿಎಂ BS ಯಡಿಯೂರಪ್ಪಗೆ ಹೈಕೋರ್ಟ್ ಮತ್ತೆ ಬಿಗ್ ರಿಲೀಫ್ ನೀಡಿದೆ. ತಮ್ಮ ವಿರುದ್ಧ ದಾಖಲಾದ ಪೋಕ್ಸೋ ಪ್ರಕರಣವನ್ನು ರದ್ದು ಕೋರಿ BSY ಸಲ್ಲಿಸಿದ ಅರ್ಜಿಯನ್ನು ಕೈಗೆತ್ತಿಕೊಂಡ ಹೈಕೋರ್ಟ್ ವಿಚಾರಣೆಯನ್ನು 1 ವಾರ ಮುಂದೂಡಿದೆ. ಅಲ್ಲದೆ ಈ ಹಿಂದೆ ಬಂಧಿಸದಂತೆ ನೀಡಿದ್ದ ಮಧ್ಯಂತರ ಆದೇಶವನ್ನು ವಿಸ್ತರಣೆ ಮಾಡಿದೆ. ಇದರೊಂದಿಗೆ ಯಡಿಯೂರಪ್ಪಗೆ ಮತ್ತೆ ಬಂಧನದ ಭೀತಿಯಿಂದ ಬಚಾವಾಗಿದ್ದಾರೆ. ಅಪ್ರಾಪ್ತೆಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಮೇಲೆ ಸಂತ್ರಸ್ತೆಯ ತಾಯಿ ಮಾರ್ಚ್ 3ರಂದು ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು. ತಮ್ಮ ಮಗಳಿಗೆ ಯಡಿಯೂರಪ್ಪ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ದೂರಿನಲ್ಲಿ ಆರೋಪಿಸಿದ್ರು. ಸೊ ನೋಡಬೇಕು, ಅಂದರೆ ಬಂಧಿಸದಂತೆ 1 ವಾರ ಆದೇಶ ಮುಂದೂಡಿದ್ದಾರೆ ಅಷ್ಟೇ, ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ. ಬಟ್ ಪ್ರಕರಣವನ್ನು ಖುಲಾಸೆಗೊಳಿಸೋದು, ಅರ್ಜಿಯನ್ನು ವಜಾ ಮಾಡೋ ಕೆಲಸ ಕೋರ್ಟ್ ಮಾಡಿಲ್ಲ. ಇನ್ನೂ ಇದೆ, ಏನಿದೆ ಅಂತ ನೋಡಬೇಕು. ಅದು ಯಾರಾದರೆ ಏನಂತೆ, ಕಾನೂನಿಗೆಲ್ಲರೂ ಒಂದೇ. ಬಟ್ ಆಕೆ ಆ ಬಾಲಕಿಯ ತಾಯಿ ಈ ರೀತಿಯ ಹಲವು ಕಂಪ್ಲೇಂಟ್ಗಳನ್ನ ಬೇರೆ ಬೇರೆ ಗಣ್ಯರ ವಿರುದ್ಧ ಕೊಟ್ಟಿದ್ದಾರೆ ಅಂತ ಹಾಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದರು. ಸೊ ಹಾಗಾಗಿ ಅದನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸಿದೆ ಸರ್ಕಾರ ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟು. ಅದರಲ್ಲಿ ಯಡಿಯೂರಪ್ಪ ಅವ್ರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು BJP ಅವರ ಆರೋಪ. ಯಾಕೆಂದರೆ ಈ ರೀತಿ 106 ಜನ 16 ಕಂಪ್ಲೇಂಟ್ಗಳನ್ನ ಕೊಟ್ಟಿದ್ದಾರೆ ಸೇಮ್ ಪೋಕ್ಸೋ ಪ್ರಕರಣದ ಅಡಿಯಲ್ಲಿ. ಅವ್ರ ವಿರುದ್ಧ ಏನು ಕ್ರಮ ಕೈಗೊಂಡ್ರಿ ಅನ್ನೋ ಪ್ರಶ್ನೆ ಈಗ ರೈಸ್ ಆಗ್ತದೆ. ಗೊತ್ತಿಲ್ಲ ಸರ್ಕಾರ ಏನು ಉತ್ತರ ಕೊಡ್ತಿದ್ದಕ್ಕೆ ಅಂತ. ಇನ್ನು KRS ಬೃಂದಾವನವನ್ನು ಮೇಲ್ದರ್ಜೆಗೇರಿಸಲು ತೀರ್ಮಾನ ಮಾಡಲಾಗಿದೆ. ಫ್ಯಾಂಟಸಿ ಪಾರ್ಕ್ ಮಾದರಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಹೌದು, KRS ಬೃಂದಾವನವನ್ನು ಮೇಲ್ದರ್ಜೆಗೇರಿಸಲು ಸಚಿವ ಸಂಪುಟ ಸಮ್ಮತಿ ನೀಡಿದೆ. ಬರೋಬ್ಬರಿ 2633 ಕೋಟಿ ರು ವೆಚ್ಚದಲ್ಲಿ PPP ಮಾದರಿಯಲ್ಲಿ ಅಭಿವೃದ್ಧಿಗೆ ಒಪ್ಪಿಗೆ ಕೊಟ್ಟಿದೆ. ಫ್ಯಾಂಟಸಿ ಪಾರ್ಕ್ ಮಾದರಿಯಲ್ಲಿ ಅಭಿವೃದ್ಧಿ ಮಾಡಲು ಕ್ಯಾಬಿನೆಟ್ ಒಪ್ಪಿಗೆ ನೀಡಿದ್ದು, ವಾಟರ್ ಸ್ಪೋರ್ಟ್ಸ್, ಎಲಿಪ್ಯಾಡ್, 5 ಸ್ಟಾರ್ ಹೋಟೆಲ್, ಪ್ಲಾಜಾ, ಗ್ರ್ಯಾಂಡ್ ವೆಲ್ಕಮ್ ಆರ್ಚ್,
ಮಕ್ಕಳಿಗಾಗಿ ಸ್ಪೆಷಲ್ ಚಿಲ್ಡ್ರನ್ ಪಾರ್ಕ್ ಸೇರಿ ಹಲವು ವೈಶಿಷ್ಟ್ಯ ಹೊಂದಿರುವ KRS ಬೃಂದಾವನ ಅಭಿವೃದ್ಧಿಗೆ ಪ್ಲಾನ್ ಮಾಡಲಾಗಿದೆ. ಇನ್ನು ಇದರಲ್ಲಿ KRS ಸರ್ಕಲ್ ವಿಸ್ತರಣೆ, ಟೋಲ್ ಗೇಟ್, ವಾಹನಗಳ ಪಾರ್ಕಿಂಗ್, ವಿಸ್ತಾರವಾದ ಪಾದಚಾರಿ ಮಾರ್ಗ, ಬೋಟಿಂಗ್ ಲೇಕ್, ಆಂಪಿಥಿಯೇಟರ್, ಕಾವೇರಿ ಪ್ರತಿಮೆ, ವಿಶಾಲವಾದ ಸ್ವಾಗತ ಕಮಾನು, ಮೀನಾ ಬಜಾರ್, ಜಂಗಲ್ ಟ್ರ್ಯಾಕ್, ಡೋಲ್ ಮ್ಯೂಸಿಯಂ, ಪೆಂಗ್ವಿನ್ ಪಾರ್ಕ್, ಇಂಡೋರ್ ಅಮ್ಯೂಸ್ಮೆಂಟ್ ಪಾರ್ಕ್, ಗಾಜಿನ ಮೇಲ್ಸೇತುವೆ ಇರಲಿದೆ. ಇನ್ನು ಭಾಳಷ್ಟು ಮಾಡ್ತಾ ಇದ್ದಾರೆ. ಡ್ಯಾಮ್ ಸಮಸ್ಯೆ ಆಗದಂಗೆ ಏನಾರು ಅಭಿವೃದ್ಧಿ ಮಾಡೋರು ಒಳ್ಳೆಯದು. ಬಟ್ ಪ್ರವಾಸೋದ್ಯಮ ದೃಷ್ಟಿಯಿಂದ ಮೈಸೂರು ಈಗಾಗಲೇ ಭಾಳ ಬ್ಯುಸಿ ಆಗಿದೆ. ಇನ್ನೊಂದಷ್ಟು ಬ್ಯುಸಿ ಮಾಡಬೇಕು. ಯಾಕಂದರೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಆದಮೇಲೆ ಜನ ಆರಾಮಾಗಿ ಹೋಗಿ ಬರೋಕ್ಕೆ ಶುರುವಾಗಿದ್ದಾರೆ. ಸೊ ಇದು ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ಕಾರ್ಗಿಲ್ ವಿಜಯ್ ದಿವಸ್ ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಪಾಕಿಸ್ತಾನ ಪಾಠ ಕಲ್ತಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಹುತಾತ್ಮರನ್ನು ನೆನಪಿಸಿಕೊಂಡು ಆ ದಿನವನ್ನು ವಿಜಯ ದಿವಸ್ ಅನ್ನುವನ್ನು ಆಚರಣೆಯನ್ನು ಮಾಡಲಾಗಿದೆ. ಹೌದು, ಕಾರ್ಗಿಲ್ ವಿಜಯ ದಿನದ ಸ್ಮರಣಾರ್ಥ 1999ರಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿ ಹುತಾತ್ಮರಾದ ಸೈನಿಕರಿಗೆ ಪ್ರಧಾನಿ ಮೋದಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಮೋದಿ, ಕಾರ್ಗಿಲ್ ಯುದ್ಧದಲ್ಲಿ ಆದ ಹಾನಿಯಿಂದ ಪಾಕಿಸ್ತಾನ ಯಾವುದೇ ಪಾಠ ಕಲ್ತಿಲ್ಲ, ಎಂದಿಗೂ ಭಯೋತ್ಪಾದಕರನ್ನ ಗಡಿಯಾಚೆಯಿಂದ ಭಾರತಕ್ಕೆ ರವಾನೆ ಮಾಡ್ತಿದೆ ಅಂತ ಹರಿಹಾಯ್ದರು. ಪಾಕಿಸ್ತಾನವು ಪ್ರತಿ ಬಾರಿ ದುಸ್ಸಾಹಸಕ್ಕೆ ಕೈ ಹಾಕಿದಾಗಲೂ ಸೋತು ಹೋಗಿದೆ. ಪಾಕಿಸ್ತಾನ ಇತಿಹಾಸದಿಂದ ಯಾವುದೇ ಪಾಠ ಕಲ್ತಿಲ್ಲ ಅಂತ ಮೋದಿ ಹೇಳಿದರು. ಅವತ್ತಿಗೂ ಇವತ್ತಿಗೂ ಕಂಪೇರ್ ಮಾಡಿದ್ರೆ ಭಾರತ ಮತ್ತಷ್ಟು ಮಗದಷ್ಟು ಬಲಿಷ್ಠವಾಗಿದೆ. ಕಾರ್ಗಿಲ್ ವಿಜಯ್ ದಿವಸ್ ಅವತ್ತು ನಾವು ಗೆಲುವನ್ನು ಸಾಧಿಸಿದ್ವಿ. ಪುಂಡ ಕುತಂತ್ರಿ ಪಾಕಿಸ್ತಾನದ ವಿರುದ್ಧ ಒಂದಷ್ಟು ನಮ್ಮ ಸೈನಿಕರು ಹುತಾತ್ಮರಾಗಿದ್ದರು. ಅವ್ರಿಗೂ ಕೂಡ ಇವತ್ತು ನೆನಪಿಸ್ಕೊಳ್ಳುವಂಥ ಮತ್ತು ಈ ವಿಜಯದ ದಿವಸವನ್ನು ನೆನಪಿಸ್ಕೊಂಡು ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸುವಂಥ ದಿನವನ್ನು ಆಚರಣೆ ಮಾಡೋದು. ಬಟ್ ಪಾಕಿಸ್ತಾನ ಪಾಠ ಕಲ್ತಿಲ್ಲ ಅನ್ನೋ ಸತ್ಯ. ಬಿಕಾಸ್ ಆಫ್ ರೀಸೆಂಟ್ ಇನ್ಸಿಡೆಂಟ್, ಭಾಳಷ್ಟು ಭಯೋತ್ಪಾದಕ ಚಟುವಟಿಕೆಗಳು, ದಾಳಿಯಿಂದಾಗಿ ನಮ್ಮ ಸೈನಿಕರು ಹುತಾತ್ಮರಾಗ್ತಿದ್ದಾರೆ. ಸೊ ಹಾಗಾಗಿ ಈಗೇನು ಮಾಡ್ತೀರಿ, ಪಾಠ ಕಲ್ತಿಲ್ಲ ಅಂತ ಹೇಳ್ತೀರಿ, ಪಾಠ ಕಲಿಸ್ಬೇಕಲ್ಲ. ಸೊ ಅದಕ್ಕೆ ಏನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿನ ಮೋದಿಯವರು ಕೊಟ್ಟಿಲ್ಲ. ಇನ್ನು ಮುಂದಿನ ಸುದ್ದಿ, ಕಮಲಾಗೆ ಬರಾಕ್ ಒಬಾಮಾ ಬೆಂಬಲ, ಕಮಲಾ ಅಧ್ಯಕ್ಷರಾಗಲಿದ್ದಾರೆ ಅಂತ ಬರಾಕ್ ಒಬಾಮಾ ಹೇಳಿದ್ದಾರೆ. ಅಮೆರಿಕದ ಚುನಾವಣೆಯ ಡೆಮಾಕ್ರೆಟಿಕ್ ಪಕ್ಷದ ಸಂಭಾವನೀಯ ಅಭ್ಯರ್ಥಿ ಕಮಲಾ ಹ್ಯಾರಿಸ್ ಅವರ ಸ್ಪರ್ಧೆಯನ್ನ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಹಾಗೂ ಮಿಶೆಲ್ ಒಬಾಮಾ ದಂಪತಿ ಅನುಮೋದಿಸಿದ್ದಾರೆ. ನಾನು ಮತ್ತು ಮಿಶೆಲ್ ಅವರು ಕಮಲಾ ಹ್ಯಾರಿಸ್ಗೆ ದೂರವಾಣಿ ಕರೆ ಮಾಡಿದೆವು. ಅವರು ಅಮೆರಿಕದ ಅದ್ಭುತ ಅಧ್ಯಕ್ಷರಾಗ್ತಾರೆ ಎಂದು ನಾವು ಭಾವಿಸಿದ್ದೇವೆ. ನಮ್ಮ ಸಂಪೂರ್ಣ ಬೆಂಬಲವಿದೆ ಎಂದು ಹ್ಯಾರಿಸ್ಗೆ ಹೇಳಿದ್ದೇವೆ. ನವೆಂಬರ್ನಲ್ಲಿ ನಡೆಯಲಿರುವ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅವರ ಗೆಲುವನ್ನು ಖಚಿತಪಡಿಸಲು ನಾವು ಎಲ್ಲ ರೀತಿಯ ಪ್ರಯತ್ನ ಮಾಡಲಿದ್ದೇವೆ. ಇದು ನಮ್ಮ ದೇಶದ ನಿರ್ಣಾಯಕ ಕ್ಷಣ ಅಂತ ಹ್ಯಾರಿಸ್ ಜೊತೆ ಮಾತನಾಡಿರುವ ವಿಡಿಯೋವನ್ನು ಬರಾಕ್ ಒಬಾಮಾ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಭಾರತೀಯ ಮೂಲದವರು ಅಮೆರಿಕ ಅಧ್ಯಕ್ಷ ಆಗುವಂಥ ಅವಕಾಶ, ಬ್ರಿಟನ್ಗೂ ನಮ್ಮವರು ಅಧ್ಯಕ್ಷ ಆಗಿದ್ದರು, ಚುನಾವಣೆಯಲ್ಲಿ ಸೋತರು. ರಿಷಿ ಸುನಾಕ್, ಸುಧಾಮೂರ್ತಿ, ನಾರಾಯಣಮೂರ್ತಿ ಅವರ ಅಳಿಯ ಚುನಾವಣೆ ಸೋತರು. ಈಗ ಅಮೆರಿಕ ಅಧ್ಯಕ್ಷರಾಗುವಂಥ ಅವಕಾಶ ಕಮಲಾ ಹ್ಯಾರಿಸ್ ಅವರಿಗೆ ಭಾರತೀಯ ಮೂಲದವರು ಸಾಧ್ಯ ಆಗತ್ತಾ ನೋಡಬೇಕು. ನಿಮ್ಗೇನು ಅನ್ಸುತ್ತೆ ಹಂಗೆ ಕಾಮೆಂಟ್ ಮಾಡಿ. ಇಸ್ರೇಲ್ ದಾಳಿಯನ್ನ ಪ್ರಿಯಾಂಕಾ ಖಂಡಿಸಿದ್ದಾರೆ. ಎಲ್ಲಾ ರಾಷ್ಟ್ರಗಳು ಈ ದಾಳಿಯನ್ನು ಖಂಡಿಸಬೇಕು ಅಂತ ಹೇಳಿದ್ದಾರೆ. ಹೌದು, ಗಾಜಾದಲ್ಲಿ ಇಸ್ರೇಲ್ ನಡೆಸುತ್ತಿರುವ ದಾಳಿಯನ್ನು ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ತೀವ್ರವಾಗಿ ಖಂಡಿಸಿದ್ದಾರೆ. ಗಾಜಾದಲ್ಲಿ ಮಕ್ಕಳು, ಮಹಿಳೆಯರು, ಅಮಾಯಕರು ಸೇರಿದಂತೆ ಸಾವಿರಾರು ಮಂದಿ ದಿನನಿತ್ಯ ಸಾವಿಗೀಡಾಗ್ತಿದ್ದಾರೆ. ಇವರ ಪರವಾಗಿ ಧ್ವನಿ ಎತ್ತಿದರಷ್ಟೇ ಸಾಕಾಗುವುದಿಲ್ಲ ಅಂತ ಪ್ರಿಯಾಂಕಾ ಹೇಳಿದ್ದಾರೆ. ಇಸ್ರೇಲ್ ದಾಳಿಯನ್ನ ಜಗತ್ತಿನ ಪ್ರತಿಯೊಂದು ರಾಷ್ಟ್ರವೂ ಖಂಡಿಸಬೇಕು, ಅಲ್ಲದೆ ದಾಳಿಯನ್ನು ನಿಲ್ಲಿಸುವಂತೆ ಒತ್ತಡವನ್ನು ಹೇರಬೇಕು. ದ್ವೇಷ ಹಾಗೂ ಹಿಂಸಾಚಾರದಲ್ಲಿ ನಂಬಿಕೆ ಇರಿಸದೆ ಸರಿಯಾಗಿ ಯೋಚಿಸುವ ಇಸ್ರೇಲ್ ಸೇರಿದಂತೆ ಪ್ರತಿಯೊಬ್ಬ ಪ್ರಜೆಯ ನೈತಿಕ ಜವಾಬ್ದಾರಿಯೂ ಆಗಿದೆ ಅಂತ ಪ್ರಿಯಾಂಕಾ ವಾದ್ರಾ ತಿಳಿಸಿದ್ದಾರೆ. ಒಳ್ಳೆಯ ಬೆಳವಣಿಗೆ. ಆದರೆ ಇಸ್ರೇಲ್ ದಾಳಿಯನ್ನು ಖಂಡಿಸಲಾಗ್ತದೆ. ಇಸ್ರೇಲ್ ಮೇಲಿನ ದಾಳಿಯನ್ನು ಬಗ್ಗೆನೂ ಕೂಡ ಇಸ್ರೇಲ್ಗೆ ಅನ್ಯಾಯ ಆಗಿದೆ, ಹಾಗಾಗಿ ಅವರು ಆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ಪರ ಮತ್ತು ವಿರೋಧ ಚರ್ಚೆ ಇದೆ. ಯಾಕೆಂದರೆ ಇಸ್ರೇಲ್ ಪರವಾಗಿಯೂ ಒಂದಷ್ಟು ಭಾರತೀಯರಿದ್ದಾರೆ, ಇಸ್ರೇಲ್ ವಿರುದ್ಧವಾಗಿಯೂ ಒಂದಷ್ಟು ಜನ ಭಾರತೀಯರಿದ್ದಾರೆ. ಸೊ ಹಾಗಾಗಿ ಅವ್ರ ವರ್ಷನ್, ಪ್ರಿಯಾಂಕಾ ವಾದ್ರಾ ಅವ್ರ ವರ್ಷನನ್ನು ಹೇಳಿದ್ದಾರೆ. ಮಹಿಳಾ ಏಷ್ಯಾ ಕಪ್ T20 ಕ್ರಿಕೆಟ್ ಟೂರ್ನಿ ಬಾಂಗ್ಲಾ ಮಣಿಸಿ ಫೈನಲ್ ಪ್ರವೇಶಿಸಿದ ಭಾರತ. ಹೌದು, ಮಹಿಳಾ ಏಷ್ಯಾ ಕಪ್ T20 ಕ್ರಿಕೆಟ್ ಟೂರ್ನಿಯಲ್ಲಿ ಹಾಲಿನ್ ಚಾಂಪಿಯನ್ ಭಾರತ ತಂಡ ಫೈನಲ್ಗೆ ಲಗ್ಗೆಯಿಟ್ಟಿದೆ. ಸೆಮಿಫೈನಲ್ ಪಂದ್ಯದಲ್ಲಿ ಬಾಂಗ್ಲಾದೇಶ ವಿರುದ್ಧ 10 ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಈ ಸಾಧನೆ ಮಾಡಿತು. ಶ್ರೀಲಂಕಾದ ದಂಬಾಲಾದಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ನಡೆಸಿದ ಬಾಂಗ್ಲಾದೇಶ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ಗೆ 80 ರನ್ ಬಾರಿಸಿತು. ಈ ಅಲ್ಪ ಮೊತ್ತವನ್ನು ಬೆನ್ನಟ್ಟಿದ ಭಾರತ 11 ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 83 ರನ್ ಬಾರಿಸಿ ಗೆಲುವಿನ ನಗೆಯನ್ನು ಬೀರಿತು. ವೀಕ್ಷಕರೇ, ಇವತ್ತಿನ ಸುದ್ದಿಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ರಾಮನಗರ ಜಿಲ್ಲೆಯ ಹೆಸರು ಬೆಂಗಳೂರು ದಕ್ಷಿಣ ಆಗ್ತಿದೆ. ಇಸ್ರೇಲ್
ಗಾಜಾ ಮೇಲೆ ನಡೆಸಿರ್ತಕ್ಕಂಥ ದಾಳಿಯನ್ನು ಪ್ರಿಯಾಂಕಾ ಖಂಡಿಸಿದ್ದಾರೆ. ಜೊತೆಗೆ ನಾನು ಈ ಹಗರಣದಲ್ಲಿ ಭಾಗಿಯಾಗಿಲ್ಲ, ಇದು ಬಿಜೆಪಿಯ ಸುಳ್ಳು ಆರೋಪ ಅಂತ ಹೇಳ್ತಿದ್ದಾರೆ. ನಿಮ್ಮ ಪ್ರಕಾರ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಇಲ್ವಾ, ಹಗರಣ ಆಗಿಲ್ವಾ? ತಾವೇನು ಹೇಳ್ತೀರಿ? ಸುದ್ದಿಗಳ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.